ಶ್ರಾವಣ ಸೋಮವಾರ ತಪ್ಪಿಯೂ ಈ ತಪ್ಪುಗಳನ್ನು ಮಾಡಲೇಬೇಡಿ. ಶ್ರಾವಣ ಸೋಮವಾರ ಶಿವಪೂಜೆ ಮಾಡುವುದಕ್ಕೆ ಮತ್ತು ಉಪವಾಸ ವ್ರತ ಮಾಡುವುದಕ್ಕೆ ಅತ್ಯಂತ ವಿಶೇಷವಾಗಿದೆ. ಶ್ರಾವಣ ಸೋಮವಾರ ಶಿವಪೂಜೆ ಮಾಡುವುದು ಹೇಗೆ? ಶ್ರಾವಣ ಸೋಮವಾರ ಈ ತಪ್ಪುಗಳನ್ನು ಮಾಡದಿರಿ. ಶ್ರಾವಣ ಸೋಮವಾರ ಇವುಗಳನ್ನು ಪಾಲಿಸಿ, ಇಲ್ಲದಿದ್ದರೆ ಪೂಜೆ ವ್ಯರ್ಥ. ಶ್ರಾವಣ ಸೋಮವಾರದಂದು ಶಿವಪೂಜೆಗೆ ವಿಶೇಷ ಮಹತ್ವವಿದೆ. ಶ್ರಾವಣ ಸೋಮವಾರದ ಪೂಜೆಯ ಫಲ ನಿಮಗೆ ದೊರೆಯಬೇಕಾದರೆ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಶ್ರಾವಣ ಸೋಮವಾರದ ನಿಯಮಗಳ್ಯಾವ್ಯಾವು? ಶ್ರಾವಣ ಸೋಮವಾರ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು? 2024 ಆಗಸ್ಟ್ 4ರಿಂದ ಶ್ರಾವಣ ಮಾಸ ಆರಂಭವಾಗಲಿದೆ. ಶ್ರಾವಣ ಮಾಸವು ವಿಶೇಷವಾದ ಮಾಸವಾಗಿದ್ದು ಇದರಲ್ಲಿ ಶಿವನ ಆರಾಧನೆಯನ್ನು ಮಾಡಲಾಗುತ್ತದೆ. ತಿಂಗಳು ಪೂರ್ತಿ ಶಿವನಿಗೆ ಸಮರ್ಪಿತವಾಗಿರುತ್ತದೆ. ಶ್ರಾವಣದಲ್ಲಿ ಬರುವ ಪ್ರತಿಯೊಂದು ದಿನವೂ ವಿಶೇಷವಾಗಿದ್ದರೂ ಶ್ರಾವಣ ಸೋಮವಾರಕ್ಕೆ ಹೆಚ್ಚಿನ ಮಹತ್ವವಿದೆ. ಶ್ರಾವಣ ಸೋಮವಾರದಂದು ಶುದ್ಧ ಮನಸ್ಸಿನಿಂದ ಶಿವನನ್ನು ಪೂಜಿಸಿದರೆ ಆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳನ್ನು ಶಿವನು ಶೀಘ್ರದಲ್ಲೇ ಪೂರೈಸುತ್ತಾನೆ. ಆದರೆ ಶ್ರಾವಣ ಸೋಮವಾರದ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಮಾಡಬೇಕು. ಶ್ರಾವಣ ಸೋಮವಾರ ಶಿವಪೂಜೆ ಮಾಡುವುದರೊಂದಿಗೆ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಗೊತ್ತೇ? ಶ್ರಾವಣ ಸೋಮವಾರ ನಾವು ಏನು ಮಾಡಬೇಕು? ಈ ದಿನ ಶಿವನಿಗೆ ತಪ್ಪದೆ ಅಭಿಷೇಕ ಮಾಡಿ. ಶ್ರಾವಣ ಸೋಮವಾರದಂದು ತಪ್ಪದೆ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯವೇನೆಂದರೆ ಶಿವನಿಗೆ ಅಭಿಷೇಕ ಮಾಡುವ ಹಾಲನ್ನು ಎಂದಿಗೂ ಸೇವಿಸಬಾರದು. ಶಿವನಿಗೆ ಅಭಿಷೇಕ ಮಾಡಿದ ನಂತರ ಉಳಿದ ಹಾಲನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಸಾತ್ವಿಕ ಆಹಾರವನ್ನೇ ಸೇವಿಸಿ. ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಅಂದರೆ ಶ್ರಾವಣ ಮಾಸ ಆರಂಭದಿಂದ ಮುಕ್ತಾಯಗೊಳ್ಳುವವರೆಗೂ ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಳಬೇಕು. ಬ್ರಹ್ಮಚರ್ಯವನ್ನು ಅನುಸರಿಸಿ. ಶ್ರಾವಣ ಸೋಮವಾರದ ದಿನದಂದು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಸಾಧ್ಯವಾದರೆ ಈ ದಿನ ಪತಿ ಪತ್ನಿ ಇಬ್ಬರು ಪ್ರತ್ಯೇಕವಾಗಿ ಮಲಗಬೇಕು. ಶ್ರಾವಣ ಸೋಮವಾರದಂದು ಶಿವಪೂಜೆಯನ್ನು ಮಾಡಿ ಪತಿ ಪತ್ನಿ ಜೊತೆಯಾಗಿ ಮಲಗುವುದರಿಂದ ಪೂಜೆಯ ಯಾವುದೇ ಫಲವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಶ್ರಾವಣ ಸೋಮವಾರ ಈ ತಪ್ಪುಗಳನ್ನು ಮಾಡಬೇಡಿ. ಶ್ರಾವಣ ಸೋಮವಾರ ಇದನ್ನು ಸೇವಿಸದಿರಿ. ನೀವು ಶ್ರಾವಣ ಸೋಮವಾರದ ದಿನದಂದು ಉಪವಾಸ ವ್ರತವನ್ನು ಮಾಡುತ್ತಿದ್ದರೆ ಹಣ್ಣುಗಳನ್ನು ಸೇವಿಸಬಹುದು. ಈ ಹಣ್ಣುಗಳನ್ನು ನೀವು ಸೇವಿಸುವಾಗ ತಪ್ಪಿಯೂ ಉಪ್ಪನ್ನು ಹಣ್ಣುಗಳಲ್ಲಿ ಬಳಸಬಾರದು. ಒಂದು ವೇಳೆ ನೀವು ತಿನ್ನುವ ಹಣ್ಣಿಗೆ ಉಪ್ಪು ಬೇಕಾಗಿದ್ದರೆ ಅಥವಾ ಹಣ್ಣುಗಳಲ್ಲಿ ಉಪ್ಪನ್ನು ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿದ್ದರೆ ನೀವು ಕಲ್ಲು ಉಪ್ಪನ್ನು ಬಳಸಬಹುದು. ಇದನ್ನು ಕುಡಿಯಬಾರದು. ಶಿವನಿಗೆ ಶ್ರಾವಣ ಮಾಸದಲ್ಲಿ ಹಸಿ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಅದರಲ್ಲೂ ಶ್ರಾವಣ ಸೋಮವಾರದಂದು ತಪ್ಪದೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಲಾಗುತ್ತದೆ. ಆದ್ದರಿಂದ ಶ್ರಾವಣ ಸೋಮವಾರವನ್ನು ಆಚರಿಸುವವರು ಹಾಲು ಸೇವಿಸುವುದನ್ನು ತಪ್ಪಿಸಬೇಕು. ಶ್ರಾವಣ ಸೋಮವಾರದಂದು ಪೂಜೆ ಮತ್ತು ಉಪವಾಸ ವ್ರತ ಮಾಡುವಾಗ ತಾಮಸಿಕ ವಸ್ತುಗಳನ್ನು ಬಳಸಬೇಡಿ. ಉದಾಹರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ, ಮದ್ಯ, ಮಸಾಲೆಯುಕ್ತ ಆಹಾರ, ಬದನೆಕಾಯಿ, ಬೇಳೆ ಹಿಟ್ಟು, ಸತ್ತು ಇತ್ಯಾದಿಗಳಿಂದ ತಯಾರಿಸಿದ ಆಹಾರವನ್ನು ಬಳಸಬೇಡಿ. ಇಂತಹ ಆಹಾರವನ್ನು ಸೇವಿಸುವುದು ನಿಮ್ಮ ವ್ರತವನ್ನು ಹಾಳು ಮಾಡುತ್ತದೆ. ಶ್ರಾವಣ ಸೋಮವಾರದಂದು ಉಪವಾಸ ವ್ರತ ಮಾಡುವ ಸಮಯದಲ್ಲಿ ಕಾಮ, ಕ್ರೋಧ, ಲೋಭ ಮುಂತಾದ ಕೆಟ್ಟ ಗುಣಗಳಿಂದ ದೂರವಿರಬೇಕು. ಯಾವುದೇ ಉಪವಾಸವನ್ನು ಮನಸ್ಸು, ಕಾರ್ಯ ಮತ್ತು ಮಾತಿನ ಶುದ್ಧತೆಯಿಂದ ಮಾಡಿದರೆ ಮಾತ್ರ ಫಲ ನೀಡುತ್ತದೆ. ದುಶ್ಚಟ, ಕ್ರೋಧ, ಕಳ್ಳತನ, ಮೋಸ ಇತ್ಯಾದಿ ಭಾವನೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡಬಾರದು. ಇಂತಹ ಭಾವನೆಗಳನ್ನಿಟ್ಟು ಮಾಡಿದ ಪೂಜೆಯು ಯಾವುದೇ ರೀತಿಯ ಫಲವನ್ನು ನೀಡುವುದಿಲ್ಲ. ಇವುಗಳನ್ನು ಶ್ರಾವಣ ಸೋಮವಾರದ ಪೂಜೆಯಲ್ಲಿ ಬಳಸದಿರಿ. ಶಿವಪೂಜೆಯಲ್ಲಿ ನಿಷಿದ್ಧವಾಗಿರುವ ವಸ್ತುಗಳನ್ನು ತಪ್ಪಾಗಿಯೂ ಶ್ರಾವಣ ಮಾಸದ ಸೋಮವಾರದಂದು ಶಿವಪೂಜೆಯಲ್ಲಿ ಬಳಸಬೇಡಿ.
ಶಿವನ ಪೂಜೆಯಲ್ಲಿ ತುಳಸಿ ಎಲೆಗಳು, ಸಿಂಧೂರ, ಅರಿಶಿಣ, ಶಂಖ, ತೆಂಗಿನಕಾಯಿ ಮುಂತಾದವುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಬಿಲ್ವಪತ್ರೆ ಎಲೆಯನ್ನು ಕೀಳದಿರಿ. ಶ್ರಾವಣ ಮಾಸದಲ್ಲಿ, ಅದರಲ್ಲೂ ಶ್ರಾವಣ ಸೋಮವಾರದಂದು ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಕಡ್ಡಾಯವಾಗಿ ಅರ್ಪಿಸಲಾಗುತ್ತದೆ. ಅಂತಹ ವಸ್ತುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು. ಸೋಮವಾರ ನೀವು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದಾದರೆ 1 ದಿನ ಮೊದಲೇ ಬಿಲ್ವಪತ್ರೆ ಎಲೆಯನ್ನು ಕಿತ್ತಿಟ್ಟುಕೊಂಡಿರಬೇಕು. ಯಾಕೆಂದರೆ ಶ್ರಾವಣ ಸೋಮವಾರದಂದು ಬಿಲ್ವಪತ್ರೆ ಗಿಡವನ್ನು ನೀವು ಮುಟ್ಟಬಾರದು. ಈ ದಿನ ಹಗಲಿನಲ್ಲಿ ಮಲಗಬಾರದು. ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರದಂದು ನೀವು ಹಗಲಿನಲ್ಲಿ ಮಲಗಬಾರದು. ಸಂಜೆ ಮತ್ತೊಮ್ಮೆ ವಿಧಿವಿಧಾನಗಳ ಮೂಲಕ ಶಿವನನ್ನು ಪೂಜಿಸಿದ ನಂತರ ಮಲಗಬಹುದು. ಶ್ರಾವಣ ಸೋಮವಾರದಂದು ಸಂಪೂರ್ಣವಾಗಿ ನಿಮ್ಮ ಗಮನ, ಜೀವನ ಆರಾಧನೆಯಲ್ಲಿ ಇರಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.